ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾದ ಬಳಿಕ ದರ್ಶನ್ ಮರಳಿ ಜೈಲು ಸೇರಿ ಇವತ್ತಿಗೆ 1 ವರ್ಷ ಆಗಿದೆ. 2025ರ ಆಗಸ್ಟ್ 14ಕ್ಕೆ ದರ್ಶನ್ ಪವಿತ್ರ ಗೌಡ ಸೇರಿ 7 ಮಂದಿ ಅರೆಸ್ಟ್ ಆಗಿದ್ರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆಗೈದ ಆರೋಪದ ಹಿನ್ನೆಲೆಯಲ್ಲಿ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದುಗೊಂಡ ಬಳಿಕ ಈ 7 ಮಂದಿಯನ್ನ ಪುನಃ ಅರೆಸ್ಟ್ ಮಾಡಲಾಗಿರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಸಲ ಅರೆಸ್ಟ್ ಆದ ದರ್ಶನ್ ಇವತ್ತಿಗೆ ಜೈಲಿನಲ್ಲಿದ್ದು 1 ವರ್ಷ ಆಗಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಕೊಲೆಗೈದ ಆರೋಪದ ಹಿನ್ನೆಲೆಯಲ್ಲಿ 2025ರ ಆಗಸ್ಟ್ 14ರಂದು ದರ್ಶನ್ ಪವಿತ್ರ ಗೌಡ ಸೇರಿ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿರುತ್ತೆ. ಅಂದ್ರೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆದ ಬಳಿಕ ಅವರನ್ನ ಮರಳಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. 2025ರ ಡಿಸೆಂಬರ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಸಲ್ಲಿಸಲಾಗಿರುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಆರಂಭಿಸಿದ ಸೆಷನ್ಸ್ ಕೋರ್ಟ್ ಒಂದಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿರುತ್ತೆ. ನಂತರ ಈ ಸಂದರ್ಭದಲ್ಲಿ ಡಿಫಾಲ್ಟ್ ಜಾಮೀನು ಕೋರಿ ಆರೋಪಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆದರೆ ಪವಿತ್ರ ಗೌಡ ಡಿಫಾಲ್ಟ್ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿರುತ್ತೆ. ಅದಾದ ನಂತರದಲ್ಲಿ 2026ರ ಏಪ್ರಿಲ್ನಲ್ಲಿ ಟ್ರಯಲ್ ತಡವಾಗ್ತಾ ಇದೆ ಅಂತ ಹೇಳಿ ದರ್ಶನ್ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. 1 ವರ್ಷದ ಒಳಗೆ ಟ್ರಯಲ್ ಮುಗಿಸಲು ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಜೊತೆಗೆ 60 ಸಾಕ್ಷಿಗಳ ವಿಚಾರಣೆ 1 ವರ್ಷದಲ್ಲಿ ಮುಗಿಸಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೊಡುತ್ತೆ. 1 ವರ್ಷದಲ್ಲಿ ಟ್ರಯಲ್ ಮುಗಿಯದೇ ಇದ್ರೆ ಆಗ ದರ್ಶನ್ಗೆ ಜಾಮೀನು ಕೋರೋದಕ್ಕೆ ಅವಕಾಶ ಇದೆ ಅಂತಲೂ ಕೂಡ ಕೋರ್ಟ್ ಹೇಳುತ್ತೆ. 1 ವರ್ಷ ಜಾಮೀನು ಇಲ್ಲ ಅಂತಲೂ ಕೂಡ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿರುತ್ತೆ. ಬಳಿಕ ಸುಪ್ರೀಂ ಕೋರ್ಟ್ಗೆ ರಿವ್ಯೂ ಪಿಟಿಷನ್ ದರ್ಶನ್ ಪರ ವಕೀಲರು ಸಲ್ಲಿಸಿರ್ತಾರೆ. ರಿವ್ಯೂ ಪಿಟಿಷನ್ ವಿಚಾರಣೆಗೆ ಯೋಗ್ಯವಲ್ಲ ಅಂತಲೂ ಕೂಡ ಆ ಸಂದರ್ಭದಲ್ಲಿ ಕೋರ್ಟ್ ತಿರಸ್ಕಾರ ಮಾಡುತ್ತೆ. ಇದಾದ ನಂತರದಲ್ಲಿ ಮಗಳ ಪರೀಕ್ಷೆ ಎನ್ನುವಂತಹ ನೆಪವನ್ನ ಇಟ್ಕೊಂಡು ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ಸಲ್ಲಿಸ್ತಾರೆ. ಆಗ್ಲೂ ಕೂಡ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿ ಆದೇಶವನ್ನ ಕೊಡುತ್ತೆ. ಹೈಕೋರ್ಟ್ನಲ್ಲಿ 5 ಆರೋಪಿಗಳ ಜಾಮೀನು ಅರ್ಜಿ ರದ್ದು ಕೋರಿ ಅರ್ಜಿಯನ್ನ ವಜಾ ಮಾಡಲಾಗುತ್ತೆ. ಇದಾದ ನಂತರದಲ್ಲಿ ಪ್ರಾಸಿಕ್ಯೂಷನ್ ಸಲ್ಲಿಸಿದ ಅರ್ಜಿ ವಜಾ ಮಾಡಿ ಹೈಕೋರ್ಟ್ ಆದೇಶವನ್ನ ನೀಡುತ್ತೆ. ಈ ನಡುವೆ ಮಾಫಿ ಸಾಕ್ಷಿಯಾಗಿ 14ನೇ ಆರೋಪಿ ಪ್ರದೋಷ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಪ್ರದೋಷ್ನ ಹೊಸ ವರಸೆಯಿಂದಾಗಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಬಿಗ್ ಶಾಕ್ಗೆ ಒಳಗಾಗ್ತಾರೆ. ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ನಡೆಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿರುತ್ತೆ. ಸದ್ಯ ಟ್ರಯಲ್ ಮುಗಿಯುವ ತನಕ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿ ಎನ್ನುವಂತಾಗಿದೆ. ಕಳೆದ 1 ವರ್ಷದಿಂದ ಜೈಲಿನಲ್ಲಿರುವ 7 ಮಂದಿ ಆರೋಪಿಗಳು ಸದ್ಯ ಜೈಲಿನಿಂದ ಹೊರಬರುವುದಕ್ಕೆ ಕಾಯುತ್ತಿದ್ದಾರೆ. ಜೊತೆಗೆ ನಿರಂತರವಾಗಿ ಕಾನೂನು ಹೋರಾಟವನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ದರ್ಶನ್ ಮರಳಿ ಜೈಲು ಸೇರಿ ಇವತ್ತಿಗೆ 1 ವರ್ಷ ಆಗಿದೆ. ಈಗಾಗಲೇ ಸಾಕಷ್ಟು ಕಾನೂನು ಹೋರಾಟಗಳನ್ನ ದರ್ಶನ್ ಮಾಡಿದ್ದಾರೆ. ನಿನ್ನೆ ಕೂಡ ದರ್ಶನ್ಗೆ ಮಾಫಿ ಸಾಕ್ಷಿ ವಿಚಾರವಾಗಿ ಹಿನ್ನಡೆಯಾಗಿದೆ. ಸಂದೇಶ್, ಪ್ರೀತಿ, ಸದ್ಯ ಈಗ ಇವತ್ತಿಗೆ ದರ್ಶನ್ 2ನೇ ಬಾರಿ ಜೈಲಿಗೆ ಹೋಗಿ 1 ವರ್ಷ ಕಳೆದಿದೆ. ಅಂದ್ರೆ ಈ ಹಿಂದೆ 2025 ಆಗಸ್ಟ್ 14ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದುಗೊಂಡ ನಂತರ ಪವಿತ್ರ ಗೌಡ ಹಾಗೆ ದರ್ಶನ್ ಇಬ್ಬರನ್ನು ಕೂಡ ಆಗಸ್ಟ್ 14, 2025ರಲ್ಲಿ ಮತ್ತೆ ಜೈಲಿಗೆ ಕಳಿಸಲಾಗಿರುತ್ತೆ. ಅಂದ್ರೆ ಜಾಮೀನು ರದ್ದಾದಂತಹ ಹಿನ್ನೆಲೆಯಲ್ಲಿ ಮತ್ತೆ ಜೈಲಿಗೆ ಹೋಗ್ತಾರೆ. ಅದಾದ ಬಳಿಕ 1 ವರ್ಷಗಳ ಕಾಲ ಸಾಕಷ್ಟು ಕಾನೂನು ಹೋರಾಟಗಳನ್ನ ಕೂಡ ದರ್ಶನ್ ಅವರು ಮಾಡಿದ್ದಾರೆ. ಜೊತೆಗೆ ಈ ಒಂದು ಏನು ಕಾನೂನು ಹೋರಾಟ ಇತ್ತು ಅದರಲ್ಲೂ ಕೂಡ ಸಾಕಷ್ಟು ಹಿನ್ನಡೆ ದರ್ಶನ್ ಅವ್ರಿಗೂ ಕೂಡ ಆಗಿತ್ತು. ಯಾಕಂದ್ರೆ ಮೊದಲಿಗೆ ಅವರು ಯಾವಾಗ ಮತ್ತೆ ವಾಪಸ್ ಜೈಲಿಗೆ ಹೋಗ್ತಾರೋ, ಜೈಲಿಗೆ ಹೋದ ನಂತರ ಡಿಫಾಲ್ಟ್ ಜಾಮೀನನ್ನ ಕೋರಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸ್ತಾರೆ. ಆದ್ರೆ ಆ ಅರ್ಜಿ ಕೂಡ ವಜವಾಗುತ್ತೆ. ಅದಾದ ನಂತರ ಟ್ರಯಲ್ ಕೂಡ ತಡ ಆಗ್ತಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಜಾಮೀನನ್ನ ಕೋರಿ ಅರ್ಜಿಯನ್ನ ಕೂಡ ದರ್ಶನ್ ಸಲ್ಲಿಕೆಯನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ಟ್ರಯಲ್ ತಡ ಆಗ್ತಿರೋದ್ರಿಂದ ನನ್ನ ಕೆರಿಯರ್ಗೆ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ನನ್ಗೆ ಇಲ್ಲಿ ಟ್ರಯಲ್ ಲೇಟ್ ಆಗ್ತಾ ಇರೋದ್ರಿಂದ ಇನ್ನು ಎಷ್ಟು ವರ್ಷಗಳು ನಾನು ಇಲ್ಲಿ ಇರ್ಬೇಕಾಗುತ್ತೋ ಗೊತ್ತಿಲ್ಲ, ಹಾಗಾಗಿ ಟ್ರಯಲ್ ಮುಗಿಯೋಕ್ಕೂ ಮುನ್ನವೇ ನಮ್ಗೆ ಜಾಮೀನನ್ನ ಕೊಡಿ ಅಂತ ಹೇಳಿ ಒಂದು ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಸಿರ್ತಾರೆ. ಆದ್ರೆ ಆ ರಿಟ್ ಅರ್ಜಿಯನ್ನ ಕೂಡ ಸುಪ್ರೀಂ ಕೋರ್ಟ್ ಇತ್ಯರ್ಥಗೊಳಿಸುತ್ತೆ. ಅಂದ್ರೆ 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ ಅಂತ ಹೇಳಿ, ಅದಾದ ನಂತರ 60 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ, ಜೊತೆಗೆ 1 ವರ್ಷದ ನಂತರ ನೀವು ಜಾಮೀನ್ ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಸಿ ಅಂತ ಹೇಳಿ
ಒಂದು ಆದೇಶವನ್ನ ನೀಡಿ ಆ ಒಂದು ರಿಟ್ ಅರ್ಜಿಯನ್ನ ಕೂಡ ಇತ್ಯರ್ಥ ಮಾಡಿತ್ತು. ಅದಾದ ನಂತರ ಕೇಸ್ನಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಕೂಡ ಈಗಾಗಲೇ ನಡೀತಾ ಇದಾವೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ ಈಗ ಸದ್ಯ ಪ್ರದೂಷ್ ಕೂಡ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಕೂಡ ಸಲ್ಲಿಸಿರ್ತಾರೆ. ಅಂದ್ರೆ ಕಂಪ್ಲೀಟ್ ಕೇಸ್ಗೆ ಒಂದು ಟ್ವಿಸ್ಟ್ ಕೊಡುವಂತ ಕೆಲಸವನ್ನ ಪ್ರದೂಷ್ ಮಾಡ್ತಾರೆ. ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಆ ಅರ್ಜಿಗೆ ಪ್ರಾಸಿಕ್ಯೂಷನ್ ಕೂಡ ಅನುಮತಿಯನ್ನ ಕೊಡುತ್ತೆ. ಅಂದ್ರೆ ಮಾಫಿ ಸಾಕ್ಷಿಯನ್ನಾಗಿ ಪ್ರದೂಷ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ಳಿ ಅಂತ ಹೇಳುತ್ತೆ. ಅದಾದ ನಂತರ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಸೆಷನ್ಸ್ ಕೋರ್ಟ್ ನಲ್ಲಿ ಅವಕಾಶವನ್ನ ಕೊಡೋದಿಲ್ಲ. ನಂತರ ಇದನ್ನ ಪ್ರಶ್ನಿಸಿ ನಿನ್ನೆ ಹೈಕೋರ್ಟ್ಗೂ ಕೂಡ ಮೊರೆ ಹೋಗ್ತಾರೆ. ಆದ್ರೆ ಹೈಕೋರ್ಟ್ ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮಧ್ಯ ಪ್ರವೇಶ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈ ರೀತಿಯಲ್ಲಿ ಅನೇಕ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ ವಿನಯ್ ಕೂಡ ಅಂದ್ರೆ ಪ್ರಕರಣದ ಮತ್ತೋರ್ವ ಆರೋಪಿ ವಿನಯ್ ಕೂಡ ಇಲ್ಲಿ ಈಗಾಗಲೇ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಂದ್ ಕಡೆ ಈ ಒಂದು ವರ್ಷದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ದರ್ಶನ್ ಅವರು ಕಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಾನೂನು ಹೋರಾಟದಲ್ಲಿ ಒಂದು ವರ್ಷದಿಂದಲೂ ಕೂಡ ಸತತವಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಬೇರೆ ಆರೋಪಿಗಳಿಗೆ ಹಿನ್ನಡೆಯೇ ಆಗ್ತಾ ಇದೆ. ಪ್ರೀತಿ, ಥ್ಯಾಂಕ್ ಯು ಸಂದೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.